75 ಡೇಸ್ ಬ್ಯಾಲೆನ್ಸ್ಡ್ ಮೀಲ್ ಸೀರೀಸ್ನಲ್ಲಿ ಇವತ್ತು ನಾನು ತೋರಿಸ್ತಾ ಇರೋದು ನಿಮಗೆ ದೋಸೆ ಹಾಗಲಕಾಯಿ ಪಲ್ಯ. ಸೊ ಹಾಗಲಕಾಯಿ ಎಷ್ಟು ಬೆನಿಫಿಷಿಯಲ್ ಅಂದರೆ ನಿಮಗೆ ಬಾಡಿನ ಹೈಡ್ರೇಟ್ ಮಾಡುತ್ತೆ, ಕ್ಯಾಲೋರೀಸ್ ಕಮ್ಮಿ ಇದೆ, ಫೈಬರ್ ಜಾಸ್ತಿ ಇದೆ, ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇದೆ, ಹಾಗೆ ನಮ್ಮ ಇಮ್ಯೂನ್ ಹೆಲ್ತ್ಗೆ ಸಪೋರ್ಟ್ ಮಾಡುತ್ತೆ. ಇಂಥ ಒಂದು ಒಳ್ಳೆಯ ತರಕಾರಿಯ ರೆಸಿಪಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಬನ್ನಿ, ಅದಕ್ಕೂ ಮುಂಚೆ ಈ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಸುಮಾರು 3 ಹಾಗಲಕಾಯಿಯನ್ನು ತಗೊಂಡಿದ್ದೀನಿ. ಅದು ಅರೌಂಡ್ ಒಂದು 350 ಗ್ರಾಮ್ ಅಷ್ಟು ಬರುತ್ತೆ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ಹೀಗೆ ಸೋಕ್ ಮಾಡಿ ಬಿಡಿ. ಅದರಲ್ಲಿ ಕಹಿ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ತಾರೆ. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಈಗ ಒಂದು 10 ನಿಮಿಷ ಆಗಿದೆ. ಈಗ ಪಕ್ಕದಲ್ಲೇ ಒಂದು ಬಾಣಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಅರಿಶಿನ ಪುಡಿ ಮತ್ತು ಉಪ್ಪಲ್ಲಿ ನೆನೆಸಿದಂಥ ಹಾಗಲಕಾಯಿಯನ್ನು ನೀರನ್ನು ಸೋಸ್ಕೊಂಡು ಈ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗಲಕಾಯಿ ಅಂತೂ ತುಂಬ ಒಳ್ಳೆಯದು. ಒಮ್ಮೆ ಈ ರೆಸಿಪಿಗಳನ್ನು ಟ್ರೈ ಮಾಡಿ. ತುಂಬ ಜನ ಹಾಗೆ ಕಹಿನೇ ತಿಂತಾರೆ, ಮತ್ತು ಎಂಟಿ ಸ್ಟೊಮಕಲ್ಲಿ ಕೂಡ ಅದರದ್ದು ಕಷಾಯ ಮಾಡಿಕೊಂಡು ಕುಡಿತಾರೆ, ಅಂದರೆ ಡಿಟಾಕ್ಸ್ ಡ್ರಿಂಕ್ ಆಗಿ ಮಾಡ್ಕೊಂಡು ಕುಡಿತಾರೆ. ತುಂಬ ಹೆಲ್ತಿ. ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಮಿನರಲ್ಸು, ವಿಟಮಿನ್ ಸಿ, ವಿಟಮಿನ್ ಎ, ಫೋಲಿಕ್ ಆ್ಯಸಿಡು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಓವರ್ ಆಲ್ ಹೆಲ್ತ್ಗೆ ಇದು ತುಂಬ ಒಳ್ಳೆ ಬೆನಿಫಿಷಿಯಲ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ತಕ್ಕೊಂಡು ಈಗ ಮತ್ತೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ಮತ್ತು ಇದರಲ್ಲಿ ಕ್ಯಾಲೋರೀಸ್ ಕೂಡ ತುಂಬ ಕಮ್ಮಿ ಇರುತ್ತೆ. ಸೊ ಏನಾದರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರು ಈ ರೆಸಿಪಿಯನ್ನು ನೀವು ಪಕ್ಕಾ ಫಾಲೋ ಮಾಡಬೇಕು, ಮತ್ತು ಈ ವೆಜಿಟೇಬಲ್ನ ನಿಮ್ಮ ಡೈಲಿ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಈಗ ಒಗ್ಗರಣೆಗೆ 1 ಸ್ಪೂನ್ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಗಲಕಾಯಲ್ಲಿ ಫೈಬರ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಇದು ನಮ್ಮ ಕಾನ್ಸ್ಟಿಪೇಷನ್ನು, ಡೈಜೆಷನ್ಗೆ ತುಂಬ ಒಳ್ಳೆಯದು, ಮತ್ತು ಹೆಲ್ತಿ ಗಟ್ಟನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಒಳ್ಳೆಯದು, ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಒಳ್ಳೆಯದಲ್ವಾ. ಸೊ ಇದು ನಮ್ಮ ಇಮ್ಯೂನ್ ಹೆಲ್ತ್ಗೆ, ಅಂದರೆ ಸ್ಪೆಷಲಿ ಇನ್ಫೆಕ್ಷನ್ನು, ಇಲ್ನೆಸ್ ಬರದೇ ಇರೋದನ್ನ ಕಾಪಾಡೋದಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ ಶುಗರ್ ರೆಗ್ಯುಲೇಷನ್ನ ಕೂಡ ಮಾಡುತ್ತೆ. ಈರುಳ್ಳಿನೆಲ್ಲ ಫ್ರೈ ಮಾಡ್ಕೊಂಡು ನಂತರ ನಾನು ಒಂದು 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಹುಣಸೆ ರಸ ಅಥವಾ ಟೊಮೆಟೊ ಎರಡರಲ್ಲೊಂದು ಬೀಳಬೇಕು ಹುಳಿಗೆ, ಯಾಕೆಂದರೆ ಕಹಿ ಇರುತ್ತಲ್ಲ, ಬ್ಯಾಲೆನ್ಸ್ ಆಗೋದಕ್ಕೆ. ನಂತರ ಇದಕ್ಕೆ 1/4 ಸ್ಪೂನ್ ಅರಿಶಿಣದ ಪುಡಿ, ಹಾಗೆ ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಪೆಪ್ಪರ್ ಪೌಡ್ರು, ಹಾಗೆ 1/4 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪಲ್ಲಿ ನಾವು ನೆನೆಸಿಟ್ಟಿರ್ತೀವಲ್ಲ, ಸೊ ಇಲ್ಲಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಫೈನಲ್ ಆಗಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ನೀವು ಸೆಟ್ ಮಾಡ್ಕೋಬೋದು. ಹಾಗೆ ಹಾಗಲಕಾಯಿ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ನಮ್ಮ ಬಾಡಿಲಿರೋ ಅಂಥ ಟಾಕ್ಸಿನ್ಸ್ನ ರಿಮೂವ್ ಮಾಡೋದಕ್ಕೆ, ಎಸ್ಪೆಷಲಿ ಲಿವರ್ ಹೆಲ್ತ್ಗೆ ಇದು ತುಂಬ ಒಳ್ಳೆಯದು. ಸೊ ನಾನು ಪ್ರೀವಿಯಸ್ಲಿ ಬೀಟ್ರೂಟನ್ನು ಕೂಡ ಹೇಳಿದೆ, ಅದು ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ ಅಂತ. ಅದೇ ರೀತಿ ಹಾಗಲಕಾಯಿ ಕೂಡ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ, ಮತ್ತು ಇದು ಹಾರ್ಟ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಈ ಫುಡ್ಡನ್ನು ನೀವು ಮಿಸ್ ಮಾಡದೆ ಇನ್ಕ್ಲೂಡ್ ಮಾಡಿ, ಯಾಕೆಂದರೆ ಕ್ಯಾಲೋರೀಸ್ ಕಮ್ಮಿ, ಫೈಬರ್ ಜಾಸ್ತಿ ಇದೆ. ಸೊ ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು. ಸೊ ಟೊಮೆಟೊ ಎಲ್ಲ ಬೆಂದಾದ ನಂತರ ನಾವು ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಹಾಗಲಕಾಯಿಯನ್ನು ಇದಕ್ಕೆ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು, ಫೈನಲ್ ಆಗಿ ಒಂದು 2 ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊ ಹೀಗೆ ಓಪನ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಕೆಲವರು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಬಾರ್ದು ಅಂತ ಕೂಡ ಹೇಳ್ತಾರೆ, ಹಾಗಾಗಿ ಓಪನ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಫೈನಲ್ ಆಗಿ ಒಂದು 4-5 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಆಯಿತು. ಈಗ ಉಪ್ಪು ಬೇಕಿದ್ರೆ ನೋಡಿ ಹಾಕ್ಕೊಳ್ಳಿ. ಮೊದಲೇ ಉಪ್ಪು ಹಾಕ್ಬಿಟ್ರೆ ಉಪ್ಪಾದರೆ ಕಷ್ಟ ಅಲ್ಲ. ಸೊ ಈಗ ನೋಡಿ ಹಾಕ್ಕೊಳ್ಳಿ. ಫೈನಲ್ ಆಗಿ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ. ಸೊ ಇದನ್ನ ಚಪಾತಿ ಅಥವಾ ದೋಸೆ ಜೊತೆ ಸರ್ವ್ ಮಾಡ್ಬೋದು. ನನಗೆ ಆ್ಯಕ್ಚುಲಿ ದೋಸೆ ಜೊತೆ ಚೆನ್ನಾಗಿ ಅನಿಸುತ್ತೆ. ಮತ್ತು ನಾವು ಕಾರ್ಬೋಹೈಡ್ರೇಟ್ಸ್ಗೆ ಚಪಾತಿ ಅಥವಾ ರೈಸು ಅಥವಾ ದೋಸೆ ಇಂಥವನ್ನು ತೊಗೊಳ್ತೀವಲ್ಲ, ಸೊ ನಾನಿಲ್ಲಿ ದೋಸೆಯನ್ನು ತೊಗೊಂಡಿದ್ದೀನಿ. ಸೊ ಬ್ಯಾಲೆನ್ಸ್ಡ್ ಮೀಲ್ ರೆಡಿ ಆಗಿದೆ. ಸೊ ನಾನಿಲ್ಲಿ ಪ್ರೋಟೀನ್ಗೆ ಪನ್ನೀರನ್ನು ತೊಗೊಂಡಿದ್ದೀನಿ, ನಿಯರ್ಲಿ 100 ಗ್ರಾಮ್ ಅಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಕಾರ್ಬೋಹೈಡ್ರೇಟ್ಸ್ಗೆ 1 ದೋಸೆಯನ್ನು ತೊಗೊಂಡಿದ್ದೀನಿ. ಹಾಗೆ ಫೈಬರು ಮತ್ತು ಹೆಲ್ತಿ ಗಟ್ಗೋಸ್ಕರ ನಾನಿಲ್ಲಿ ಹಾಗಲಕಾಯಿ ಪಲ್ಯವನ್ನು ತೊಗೊಂಡಿದ್ದೀನಿ. ಹಾಗೆ ಫೈಬರ್ಗೋಸ್ಕರ ನಾನಿಲ್ಲಿ ಕ್ಯಾರೆಟು ಮತ್ತು ಕುಕ್ಕುಂಬರನ್ನು ಕೂಡ ತೊಗೊಂಡಿದ್ದೀನಿ. ಇದಾಗಿತ್ತು ನನ್ನ ಇಂದಿನ ಪ್ಲೇಟಿನ ಬ್ಯಾಲೆನ್ಸ್ ಮೀಲ್. ಸೊ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ಮತ್ತು ಇದೇ ಥರ ವಿಡಿಯೋಗಳನ್ನು ನೀವು ಇಷ್ಟಪಡೋ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನದೊಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಾಥ್ ಇರಲಿ ಅಂತ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.